ಇನ್ನು ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಹಣ ಜಮೆ ಆಯ್ತಾ? ಹೌದು ವೀಕ್ಷಕರೇ, ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಬಾಕಿ ಕಂತು ಹಣವನ್ನ ಜಮೆ ಮಾಡಲು ಮತ್ತೆ ಶುರು ಮಾಡಲಾಗಿದೆ. ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ, ಅವರಿಗೂ ಕೂಡ ಈಗ ಹಣ ಯಾವಾಗ ಬರುತ್ತೆ? ಗೃಹಲಕ್ಷ್ಮಿಯರಿಗೆ ಹೊಸ ನಿಯಮಗಳಾಗಿರ್ಬೋದು, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಂದ ದೊಡ್ಡ ಒಂದು ಸಿಹಿ ಸುದ್ದಿ ಕೂಡ ಸದ್ಯಕ್ಕೆ ಬರ್ತಾ ಇದೆ. ರಾಜ್ಯದ ಜನತೆಗೆ ದೊಡ್ಡ ಸಿಹಿ ಸುದ್ದಿ ಅಂತ ಹೇಳ್ಬಹುದು. ಇನ್ನೊಂದು ಕಡೆಗೆ ರೇಷನ್ ಕಾರ್ಡ್ ಇದ್ದವರು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಮ ಹತ್ತಿರ BPL ಕಾರ್ಡ್ ಇರ್ಲಿ, AY ಕಾರ್ಡ್ ಇರ್ಲಿ, ನಿಮಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಏನಪ್ಪಾ ಗುಡ್ ನ್ಯೂಸ್? ಅದನ್ನು ಕೂಡ ನೋಡೋಣ. ಪಿಂಚಣಿ ಯೋಜನೆಗಳ ಬಗ್ಗೆ ಅಪ್ಡೇಟ್ ಬಂದಿದೆ, ಅದು ಕೂಡ ನೋಡೋಣ. ಇನ್ನು ಮೂರನೇದಾಗಿ ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳುತ್ತೆ. ಶಕ್ತಿ ಸ್ಮಾರ್ಟ್ ಕಾರ್ಡ್ ಯಾವಾಗಿಂದ ವಿತರಣೆ ಮಾಡ್ತಾರೆ? ಈಗ ವಿದ್ಯಾರ್ಥಿಗಳಿಗಂತೂ ಈಗಾಗಲೇ ಅರ್ಜಿ ಹಾಕೋದಕ್ಕೆ ಆಪ್ಷನ್ ಬಂದಿದೆ. ಎಲ್ಲ ರಾಜ್ಯದಂತ ವಿದ್ಯಾರ್ಥಿಗಳು, ನಿಮ್ಮ ಮನೆಯಲ್ಲಿ ವಿದ್ಯಾರ್ಥಿಗಳಿದ್ರೆ ಬೇಗನೆ ನೀವು ಕೂಡ ಆನ್ಲೈನ್ ಮೂಲಕ ಅರ್ಜಿಯನ್ನ ಹಾಕಬೇಕು. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಯೋಜನೆ ಅಧಿಕೃತವಾಗಿ ಪ್ರಾರಂಭವಾಗಿದೆ ವೀಕ್ಷಕರೇ. ಇನ್ನು ನಿಮ್ಮ ಹತ್ತಿರ ಬೈಕು, ಕಾರು, ವಾಹನ ಏನೇ ಇದ್ರೂ ಕೂಡ ನಿಮಗೂ ಕೂಡ ಸಿಹಿ ಸುದ್ದಿ ರಾಜ್ಯ ಸರ್ಕಾರದಿಂದ. ಹೌದು, ಡ್ರೈವಿಂಗ್ ಲೈಸೆನ್ಸ್ ಇದ್ದವರಿಗಾಗಿರ್ಬೋದು, ನೀವು ಕೂಡ ವಾಹನ ಹೊಂದಿದ್ರೆ, ಮನೆಯಲ್ಲಿ ವಾಹನ ಇಟ್ಕೊಂಡಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. 2-3 ದೊಡ್ಡ ಸಿಹಿ ಸುದ್ದಿ ನಿಮಗೆಲ್ಲರಿಗೂ ಬಂದಿದೆ ವೀಕ್ಷಕರೇ. ಇನ್ನು ಸಂಧ್ಯಾ ಸುರಕ್ಷಾ ಯೋಜನೆ ಬಗ್ಗೆ ಆಗಿರ್ಬೋದು, ಅಟಲ್ ಪಿಂಚಣಿ ಪೆನ್ಷನ್ ಯೋಜನೆ ಬಗ್ಗೆ ದೊಡ್ಡ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ. ಆದ್ರೆ ಇಂಥವರಿಗೆ ಪಿಂಚಣಿ ಇನ್ ಮುಂದೆ ಬರೋದಿಲ್ಲ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಯಾರಿಗೆ ಹಣ ಬರುತ್ತೆ, ಯಾರಿಗೆ ಬರಲ್ಲ, ಇವತ್ತು ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ರೇಷನ್ ಕಾರ್ಡ್ ಇದ್ದವರು, ಗೃಹಲಕ್ಷ್ಮಿಯವರು ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಸೂಪರ್ ಗುಡ್ ನ್ಯೂಸ್ ಕೊಡಲಿದ್ದೇವೆ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಕಮೆಂಟ್ ಮಾಡಿ. ಪ್ರಶ್ನೆ ಮೊದಲನೇದು ಏನಪ್ಪಾ ಅಂದ್ರೆ, ನಿಮಗೆ ಗೃಹಲಕ್ಷ್ಮಿದು 30ನೇ ಕಂತು ಹಣ ಬ್ಯಾಂಕ್ ಅಕೌಂಟ್ಗೆ ಜಮೆ ಆಯ್ತಾ? ಕಮೆಂಟ್ ನಲ್ಲಿ ನೀವು ಉತ್ತರ ಕೊಡಬಹುದು. ದಯವಿಟ್ಟು ಕಮೆಂಟ್ ಮಾಡಿ. ಎದಕ್ಕಂದ್ರೆ ತುಂಬಾ ಜನರು 30ನೇ ಕಂತು ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರಿಗೆ 29ನೇ ಕಂತು ಹಣ ಬಂದಿಲ್ಲ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ನೋಡಿ, ಮೊದಲಿಗೆ ಒಂದು ಕ್ಲಿಯರ್ ಇನ್ಫಾರ್ಮೇಶನ್ ಹೇಳ್ಬೇಕಂದ್ರೆ, ಒಟ್ಟು ನಮ್ಮ ಕರ್ನಾಟಕ ರಾಜ್ಯದಂತ ಗೃಹಲಕ್ಷ್ಮಿಯರು ಒಟ್ಟು 1,95,000 ಅನರ್ಹರು ಅಂತ ಪತ್ತೆ ಹಚ್ಚಿ ಅವರ ಅಕೌಂಟ್ಗೆ ಹಣ ಹಾಕೋದಿಲ್ಲ ಅಂತ ಅಧಿಕೃತವಾಗಿ ಅಪ್ಡೇಟ್ ಬಂದಿದೆ. ಅಂದ್ರೆ ನೋಡಿ, ಕೆಲವೊಬ್ಬರು ತೆರಿಗೆ ಪಾವತಿ ಮಾಡ್ತಾ ಇದ್ದವರು, ITR ಕಟ್ತಾ ಇದ್ದವರು, ಇನ್ನು GST ತೆರಿಗೆ ಅಂದ್ರೆ GST ರಿಟರ್ನ್ಸ್ ಮಾಡ್ತಾ ಇದ್ದವರ ಅಕೌಂಟ್ಗೆ ಹಣ ಇನ್ ಮುಂದೆ ಹಾಕೋದಿಲ್ಲ ಅಂತ ಹೇಳಲಾಗಿದೆ. ಒಂದು ವೇಳೆ ಬಾಕಿ ಇದ್ರೂ ಕೂಡ ಅವರ ಅಕೌಂಟ್ಗೆ ಹಣ ಬರೋದಿಲ್ಲ. ನೀವು ಕೂಡ ಯಾರಾದ್ರೂ ಇದರಲ್ಲಿ ಸೇರಿದ್ರೆ ನಿಮಗೆ ಹಣ ಬರೋದಿಲ್ಲ ಅಂತ ಹೇಳ್ಬಹುದು. ಇನ್ನು ಮೃತಪಟ್ಟವರ ಅಕೌಂಟ್ಗೂ ಕೂಡ ಹಣ ಹೋಗ್ತಾ ಇತ್ತು, ಅದನ್ನು ಕೂಡ ಬಂದ್ ಮಾಡಲಾಗ್ತಾ ಇದೆ ವೀಕ್ಷಕರೇ. ಒಟ್ಟು 1,95,000 ಜನರು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗೆ, ಅಂದ್ರೆ ಅವರ ಒಂದು ಹೆಸರನ್ನ ತೆಗೆದು ಹಾಕಲಾಗಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಅವರ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಹಣ ಇನ್ ಮುಂದೆ ಬರೋದಿಲ್ಲ ಅಂತಾನೂ ಕೂಡ ಹೇಳ್ಬೋದು. ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅನರ್ಹರು ಇರುವಂತದ್ದು ಮತ್ತು ಮೃತಪಟ್ಟವರು ಕೂಡ ಇರುವಂತದ್ದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಅಂದ್ರೆ ನೋಡಿ, ಬೆಳಗಾವಿಯಲ್ಲಿ 15,850 ಫಲಾನುಭವಿಗಳಿಗೆ ಹೆಸರು ಡಿಲೀಟ್ ಆಗಿದೆ. ಬೆಂಗಳೂರು ದಕ್ಷಿಣದಲ್ಲಿ ಒಟ್ಟು 14,000 ಜನರು, ತುಮಕೂರಲ್ಲಿ 12,000, ಮೈಸೂರಿನಲ್ಲಿ 11,000 ಮೃತ ಫಲಾನುಭವಿಗಳ ಖಾತೆಗೆ ಹಣವನ್ನ ಸಂದಾಯ ಮಾಡಲಾಗಿದೆ ವೀಕ್ಷಕರೇ. ಇಲ್ಲಿ ನೋಡಿ, ಈಗ ನಿಮ್ಮ ಅಕೌಂಟ್ಗೆ ಇಲ್ಲಿವರೆಗೂ 30ನೇ ಕಂತು ಹಣ ಬಂದಿದ್ರೆ ಅಥವಾ 30ನೇ ಕಂತು ಹಣ ಕೂಡ ಬಂದಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು ನೋಡಿ. ಇನ್ನು ಕೆಲವೇ ಅಂದ್ರೆ ಇನ್ನು 1 ವಾರದ ನಂತರ ಸರ್ಕಾರದಿಂದ ಅಧಿಕೃತವಾಗಿ ಕರ್ನಾಟಕ 1 ಆಗಿರ್ಬೋದು, ಗ್ರಾಮ 1 ಆಗಿರ್ಬೋದು, ಅಥವಾ ಬೆಂಗಳೂರು 1 ಎಂಬುವ ಕೇಂದ್ರ, ಸೇವಾ ಸಿಂಧು ಕೇಂದ್ರಗಳಲ್ಲಿ ಬಯೋಮೆಟ್ರಿಕ್ ಆಪ್ಷನ್ ಬರಲಿದೆ ಅಂತೆ. ಆ ಒಂದು ಬಯೋಮೆಟ್ರಿಕ್ ಮತ್ತು ಮತ್ತೊಮ್ಮೆ ನೀವು ಮರು ನೋಂದಣಿ ಮಾಡಿಸಬೇಕು. ಅಂದ್ರೆ ಇದರ ಅರ್ಥ ಗೃಹಲಕ್ಷ್ಮಿ ಯೋಜನೆಗೆ ನೀವು ಮತ್ತೊಮ್ಮೆ ಹೊಸದಾಗಿ ಅರ್ಜಿ ಹಾಕಬೇಕು. ಇದಕ್ಕೆ ಕೇವಲ 5 ರೂಪಾಯಿ ಮಾತ್ರ ಸಾಕು ಅಂತ ಹೇಳಲಾಗಿದೆ. ಅಂದ್ರೆ ಕೇವಲ 5 ರೂಪಾಯಿ ಒಂದು ಶುಲ್ಕ ಇರುತ್ತೆ, ಅದನ್ನ ಕಟ್ಟಿ ಬಯೋಮೆಟ್ರಿಕ್ ಕೊಡಬೇಕು. ಇಲ್ಲ ನಿಮ್ಮ ಒಂದು ಕಣ್ಣುಗಳನ್ನ ಸ್ಕ್ಯಾನ್ ಮಾಡ್ತಾರೆ, ನಿಮ್ಮ ಫೇಸ್ ರಿಕಾಗ್ನೈಸೇಷನ್ ತಗೊಂಡ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆದು KYC ಮಾಡ್ತಾರೆ. ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ಗೆ OTP ಇರುತ್ತಲ್ಲ, ಆ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ, ಅದನ್ನಲ್ಲಿ ಎಂಟರ್ ಮಾಡಿ ನಿಮ್ಮ ಗೃಹಲಕ್ಷ್ಮಿ ಅಕೌಂಟ್ ಅನ್ನ ವೆರಿಫೈ ಮಾಡಲಾಗುತ್ತೆ. ನಂತರ ಪ್ರತಿ ತಿಂಗಳು ಹಣ ಬರುತ್ತೆ, ಬಾಕಿ ಇದ್ರೂ ಕೂಡ ಅದನ್ನ ಕ್ಲಿಯರ್ ಮಾಡಲಾಗುತ್ತೆ. ಅಂದ್ರೆ ನೋಡಿ, ಇನ್ನು 1 ವಾರದವರೆಗೂ ಪ್ರತಿಯೊಬ್ರು ಗೃಹಲಕ್ಷ್ಮಿಯರು ಯಾರೆಲ್ಲ 2 ತಿಂಗಳು 3 ತಿಂಗಳಿಂದ ಹಣ ಬಂದಿಲ್ಲ ಅಂತ ಹೇಳ್ತಿದ್ರಲ್ಲ, ನಿಮಗೆಲ್ಲರಿಗೂ ಕೂಡ ಅಂತಿಮ ಉತ್ತರ ನಿಮಗೆ ಇನ್ನು 1 ವಾರದಲ್ಲಿ ಸಿಗುತ್ತೆ. ಯಾಕಂದ್ರೆ ಯಾವಾಗ ಪ್ರತಿಯೊಬ್ರು ಬಯೋಮೆಟ್ರಿಕ್ ಮಾಡಿಸ್ತಾರೆ, ಆಧಾರ್ KYC ಮಾಡಿಸ್ತಾರೆ, ಅವರ ಗೃಹಲಕ್ಷ್ಮಿ ಅಕೌಂಟು ಅಧಿಕೃತವಾಗಿ ಆಕ್ಟಿವ್ ಆಗುತ್ತೆ. ಇನ್ನು ಸರ್ಕಾರದ ಒಂದು ದಾಖಲೆಗಳಲ್ಲಿ ನಿಮ್ಮ ಹೆಸರು ಕರೆಕ್ಟ್ ಆಗಿರಬೇಕು, ರೇಷನ್ ಕಾರ್ಡ್ ಮೇಲಿರೋ ಹೆಸರು ಕರೆಕ್ಟ್ ಆಗಿರಬೇಕು, ಬ್ಯಾಂಕ್ ಅಕೌಂಟ್ಗೆ ಕಡ್ಡಾಯವಾಗಿ ಆಧಾರ್ ಸೀಡಿಂಗ್ ಆಗಿರಬೇಕು. ಇನ್ನು ಮುಖ್ಯವಾಗಿ ನೀವು ತೆರಿಗೆ ಪಾವತಿದಾರರಾಗಿರಬಾರ್ದು. ಇದೆಷ್ಟೆಲ್ಲ ನೀವೇನಾದ್ರೂ ಕರೆಕ್ಟ್ ಆಗಿ ಮಾಡಿದ್ರೆ ನಿಮ್ಮ ಅಕೌಂಟ್ಗೆ ಆ ಒಂದು ಬಯೋಮೆಟ್ರಿಕ್ ಕೊಟ್ಟ ನಂತರ ಯಾವುದೇ ಅಡೆತಡೆ ಇಲ್ಲದೆ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಇದು ಮೊದಲಿಗೆ ಹೇಳ್ಬೇಕಂದ್ರೆ ಅನರ್ಹರನ್ನ ತೆಗೆದು ಹಾಕುವ ಒಂದು ಪರಿಷ್ಕರಣೆ ಅಂತ ಹೇಳ್ಬೋದು. ಆದ್ರೆ ಅರ್ಹರಿಗೆ ಹಣ ಕೊಡ್ತೇವೆ, ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ
ನಿಲ್ಲಿಸಲ್ಲ ಅಂತಾನು ಕೂಡ ಅಧಿಕೃತವಾಗಿ ಸರ್ಕಾರದಿಂದ ಅಪ್ಡೇಟ್ ಬಂದಿದೆ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ ಏನಪ್ಪಾ ಗುಡ್ ನ್ಯೂಸ್ ನೋಡಿ, ಅನ್ನಭಾಗ್ಯ ಫಲಾನುಭವಿಗಳು ನಿಮ್ಮ ಹತ್ರ BPL ಕಾರ್ಡ್ ಇರಲಿ, AAY ಕಾರ್ಡ್ ಅಂದ್ರೆ ಅಂತ್ಯೋದಯ ಪಡಿತರ ಚೀಟಿ ಇರಲಿ, ನಿಮಗೆ ಏನಾದ್ರೂ ರಾಗಿ ವಿತರಣೆ ಬೇಡ ಅಂದ್ರೆ ನೀವು ಪೂರ್ತಿ ಪ್ರಮಾಣದಲ್ಲಿ ಅಕ್ಕಿಯನ್ನ ಪಡ್ಕೋಬಹುದಂತೆ. ಅಂದ್ರೆ 10 kg ಅಕ್ಕಿ ವಿತರಣೆಗೆ ಆದೇಶ ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಕೆಲವೊಬ್ಬರು ರಾಗಿ ಮೇಲೆ ಡಿಪೆಂಡ್ ಆಗಿರಲ್ಲ, ಅವರಿಗೆ ಅಕ್ಕಿನೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ವೀಕ್ಷಕರೇ, ಈಗ ನ್ಯಾಯಬೆಲೆ ಅಂಗಡಿಗಳಲ್ಲಿ ಆಹಾರ ಇಲಾಖೆಯಿಂದ 10 kg ಅಕ್ಕಿ ವಿತರಣೆ ಕೂಡ ಮಾಡುವಂತೆ. ಅಂದ್ರೆ ಯಾರೆಲ್ಲ ಮೇ ತಿಂಗಳಲ್ಲಿ ಪಡಿತರ ಪಡೆದುಕೊಂಡಿಲ್ಲ, ಸರ್ವರ್ ಸಮಸ್ಯೆಯಿಂದಾಗಿ ಮೇ ತಿಂಗಳಲ್ಲಿ ಪಡಿತರ ಪಡೆದುಕೊಳ್ಳದೇ ಇದ್ದವರು ಈ ತಿಂಗಳು ಅಂದ್ರೆ ಜೂನ್ ತಿಂಗಳಲ್ಲಿ ಅವರಿಗೆ ಪೂರ್ತಿ ಪ್ರಮಾಣದಲ್ಲಿ ಪಡಿತರ ವಿತರಣೆಗೆ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ. ಅಂದ್ರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಈ ಬಾರಿ ಪಡಿತರ ವಿತರಣೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಮಾಡಲಾಗುತ್ತೆ. ಇದರಿಂದಾಗಿ ಎಲ್ಲ ನಮ್ಮ ಕೋಟ್ಯಾಂತರ BPL ಹಾಗೂ AY ಕಾರ್ಡ್ ಇದ್ದವರಿಗೂ ಕೂಡ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಪಡಿತರ ವಿತರಣೆ ಶುರುವಾಗ್ತಾ ಇದೆ. ಸೊ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಇನ್ನು ಪಡಿತರ ಪಡೆದುಕೊಂಡಿಲ್ಲ ಬೇಗನೆ ಪಡೆದುಕೊಳ್ಳಿ. ಇನ್ನು ಎರಡನೇದಾಗಿ ಏನಪ್ಪಾ ಅಂದ್ರೆ ನೋಡಿ, 10 kg ಅಕ್ಕಿ ವಿತರಣೆ ಆಗುತ್ತೆ. ಇನ್ನೊಂದು ಕಡೆಗೆ ಕೇಂದ್ರ ಸರ್ಕಾರ ಮೇ ಮತ್ತು ಜೂನ್ ತಿಂಗಳಲ್ಲಿ ಅಕ್ಕಿ ಮತ್ತು ರಾಗಿ ವಿತರಣೆ ಮಾಡುವಂತೆ ಆದೇಶ ಕೂಡ ಕೊಟ್ಟಿತ್ತು. ಅದರ ಪ್ರಕಾರ ಕೇಂದ್ರ ಸರ್ಕಾರ ಅಕ್ಕಿ ಮತ್ತು ರಾಗಿ ವಿತರಣೆ ಮಾಡಬಹುದು. ಆದ್ರೆ ಕರ್ನಾಟಕ ಸರ್ಕಾರದಿಂದ 5 kg ಹಾಗೆ 5 kg ಒಟ್ಟು 10 kg ಅಕ್ಕಿಯನ್ನ ವಿತರಣೆ ಮಾಡಬಹುದು, 2 ತಿಂಗಳದ್ದು ಸೇರಿಸಿ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಈ ಜೂನ್ ತಿಂಗಳಲ್ಲಿ ಇಂದಿರಾ ಕಿಟ್ ವಿತರಣೆ ಮಾಡಲ್ವಾ ಎಂಬುವ ಪ್ರಶ್ನೆ ಕೂಡ ಬರ್ತಾ ಇದೆ. ನೋಡಿ, ಹೋದ ತಿಂಗಳು ಜೂನ್ ತಿಂಗಳಿಂದ ಇಂದಿರಾ ಕಿಟ್ ವಿತರಣೆ ಮಾಡ್ತೀವಿ ಅಂತ ಆಹಾರ ಸಚಿವರು KH ಮುನಿಯಪ್ಪ ಸರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು. ಆದ್ರೂ ಕೂಡ ಇನ್ನು ಇದರ ಬಗ್ಗೆ ಅಪ್ಡೇಟ್ ಸರ್ಕಾರದಿಂದ ಆಗಿರ್ಬೋದು, ಆಹಾರ ಇಲಾಖೆಯಿಂದ ಅಧಿಕೃತವಾಗಿ ಬಂದಿಲ್ಲ. ಸೊ ಜೂನ್ ತಿಂಗಳಲ್ಲೂ ಕೂಡ ಇಂದಿರಾ ಕಿಟ್ ವಿತರಣೆ ಆಗಬಹುದು, ಆಗದೇನೆ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಅಂತೂ ವಿಳಂಬ ಆಗೋ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ಜುಲೈ ತಿಂಗಳಿನಿಂದ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಇದನ್ನ ವಿತರಣೆ ಮಾಡಬಹುದು. ಇನ್ನು 1 ವಾರದಲ್ಲಿ ಇದರ ಬಗ್ಗೆ ಅಧಿಕೃತ ಅಪ್ಡೇಟ್ ಆಹಾರ ಇಲಾಖೆಯಿಂದ ಬಂದ ನಂತರ ನಿಮಗೆ ಸಪರೇಟ್ ಆಗಿ ಮಾಹಿತಿ ಕೂಡ ಕೊಡಲಿದ್ದೇವೆ. ಇನ್ನು ಮುಖ್ಯವಾಗಿ ಸಂಧ್ಯಾ ಸುರಕ್ಷಾ ಯೋಜನೆ ನೋಡಿ ವೀಕ್ಷಕರೇ, ವಯಸ್ಸಾದವರಿಗೆ ಪಿಂಚಣಿ ಏನು ಸರ್ಕಾರ 1200 ರೂಪಾಯಿಷ್ಟು ಹಣ ಕೊಡ್ತಾ ಇದೆ. ಆದ್ರೆ ಈಗ ಇದರಲ್ಲಿ ಒಟ್ಟು 15 ಲಕ್ಷ ಜನರು ಅನರ್ಹರು ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಅಂದ್ರೆ ನೋಡಿ, ಸಂಧ್ಯಾ ಸುರಕ್ಷಾ ಫಲಾನುಭವಿಗಳಿಗೆ ಒಂದು ಕಡೆಗೆ ಪ್ರತಿ ತಿಂಗಳು ಹಣ ಜಮೆ ಆಗ್ತಾ ಇದೆ. ಇದರಲ್ಲೂ ಕೂಡ ಕೆಲವರು ಅನರ್ಹರಿದ್ದಾರೆ. 65 ವರ್ಷ ಮೇಲ್ಪಟ್ಟವರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿ ಹಾಕಿ ಲಾಭ ಪಡ್ಕೋಬೇಕು. ಆದ್ರೆ ಕೆಲವರು ಏನ್ ಮಾಡಿದ್ದಾರೆ, ಡೂಪ್ಲಿಕೇಟ್ ವೋಟರ್ ಐಡಿಸ್ ಆಗಿರಬಹುದು ಅಥವಾ ಏಜ್ ಸರ್ಟಿಫಿಕೇಟ್ ಅನ್ನ ತಗೊಂಡ್ಬಿಟ್ಟು ಈ ಒಂದು ಯೋಜನೆಗೆ ಅರ್ಜಿ ಹಾಕಿದ್ದಾರೆ. ಒಟ್ಟು 15 ಲಕ್ಷ ಅನರ್ಹರು ಈ ಒಂದು ವಯಸ್ಸಾದವರ ಪಿಂಚಣಿ ಕೂಡ ಪಡ್ಕೋತಾ ಇದ್ದಾರೆ. ಹಿರಿಯ ನಾಗರಿಕರು ಅಂತ ತೋರಿಸ್ಬಿಟ್ಟು ಪಿಂಚಣಿಯನ್ನ ಪಡ್ಕೋತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅರ್ಜಿದಾರರ ಆದಾಯವು 20,000 ರೂಪಾಯಿಗಿಂತ ಕಡಿಮೆ ಇರಬೇಕು. ಆದ್ರೆ ಕೆಲವರು APL ಕಾರ್ಡ್ ಇದ್ದವರಾಗಿರ್ಬೋದು, ಶ್ರೀಮಂತರು ಕೂಡ ಈ ಒಂದು ಯೋಜನೆ ಲಾಭವನ್ನ ಪಡ್ಕೋತಾ ಇರೋದು ಬೆಳಕಿಗೆ ಬಂದಿದೆ. ಇದರಿಂದಾಗಿ ಈ ಒಂದು ಯೋಜನೆಗಳಲ್ಲೂ ಕೂಡ ಅಕ್ರಮ ನಡೆದಿರಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ವೀಕ್ಷಕರೀಗ ಮುಂದಿನ ಬರೋ ದಿನಗಳಲ್ಲಿ ಪಿಂಚಣಿದಾರರ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಪಿಂಚಣಿದಾರರಿಂದ ವೈಯಕ್ತಿಕವಾಗಿ GPS ಫೋಟೋ ಸಮೇತ ದಾಖಲೆ ಪಡೆದು ಪರಿಶೀಲನೆ ಕೂಡ ಮಾಡಬಹುದು. ಮೃತರು, ನಕಲಿ ದಾಖಲೆ ಸಲ್ಲಿಸಿದವರು, ತಪ್ಪು ಮಾಹಿತಿ ಕೊಟ್ಟವರು ಸೇರಿ ವಿವಿಧ ಕಾರಣಗಳಿಂದ 15 ಲಕ್ಷ ಜನರು ಪಿಂಚಣಿ ರದ್ದು ಮಾಡಬಹುದು ಅಂತ ಕಂದಾಯ ಇಲಾಖೆ ಅಧಿಕಾರಿ ಒಬ್ರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಈ ಒಂದು ಅಪ್ಡೇಟ್ ಕೂಡ ಬಂದಿದೆ. ಸೊ ಇಲ್ಲಿ ನೋಡಿ, ಸಂಧ್ಯಾ ಸುರಕ್ಷಾ ಯೋಜನೆ ಏನಿದು ಪ್ರತಿ ತಿಂಗಳು 1200 ರೂಪಾಯಿ ಇದೆ. ಇದು ಕೂಡ ಹಣ ಜಮೆ ಆಗ್ತಾ ಇದೆ, ಕೇವಲ ಅರ್ಹರಿಗೆ ಮಾತ್ರ ಜಮೆ ಆಗುತ್ತೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ನಿಮಗೂ ಕೂಡ 60 ವರ್ಷ ಮೇಲ್ಪಟ್ಟವರಿಗೆ ಪಿಂಚಣಿ ಸಿಗಬೇಕಂದ್ರೆ ನೀವು ಪ್ರಧಾನಮಂತ್ರಿ ಶ್ರಮ ಯೋಗಿ ಮಾನ್ ಧನ್ ಯೋಜನೆ ಅಸಂಘಟಿತ ವಲಯದ ಕಾರ್ಮಿಕರಿಗಾಗಿ ಜಾರಿಗೆ ತಂದಿರುವ ಒಂದು ಯೋಜನೆ ಆಗಿದೆ. ಇದರಲ್ಲಿ ನೀವು 60 ವರ್ಷ ತುಂಬಿದ ನಂತರ ಪ್ರತಿ ತಿಂಗಳು 3,000 ರೂಪಾಯಿ ಪಿಂಚಣಿ ಪಡ್ಕೋಬಹುದು. ಆದ್ರೆ ಇದರಲ್ಲಿ ನೀವು ಈಗಿನಿಂದಲೇ ಹೂಡಿಕೆ ಮಾಡೋದನ್ನ ಶುರು ಮಾಡಬೇಕು ಅಂತ ಹೇಳಲಾಗ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಬೇಕಂದ್ರೆ ಶ್ರಮ ಯೋಗಿ ಅಂತ ನೀವು ಕಮೆಂಟ್ ಮಾಡಿ, ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅಪ್ಡೇಟ್ ಕೊಡಲಿದ್ದೇವೆ. ಇನ್ನು ಉಚಿತ ಬಸ್ ಪಾಸ್ ಯೋಜನೆ ಏನಿದೆ ನೋಡಿ, ಇದು ಕೂಡ ಈಗ ಶುರುವಾಗಿದೆ. ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಈಗಾಗಲೇ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡುವ ಪ್ರಕ್ರಿಯೆ ಶುರುವಾಗಿದ್ದು ಅರ್ಜಿ ಕೂಡ ಹಾಕೋದು ಶುರು ಆಗ್ತಾ ಇದೆ. ಸೊ ನಿಮ್ಮ ಮನೆಯಲ್ಲಿ ವಿದ್ಯಾರ್ಥಿಗಳು ಇದ್ರೆ ಅಥವಾ ನೀವು ಕೂಡ ವಿದ್ಯಾರ್ಥಿಗಳಾಗಿದ್ರೆ, ಹುಡುಗರಾಗಿದ್ರೆ, ಅಂದ್ರೆ ಇಲ್ಲಿ ಮುಖ್ಯವಾಗಿ ಬಾಲಕರಿಗೂ ಕೂಡ ಆಗಿರಬಹುದು, ಇನ್ನು ಗಂಡು ಮಕ್ಕಳಿಗೂ ಕೂಡ ಫ್ರೀ ಬಸ್ ಯೋಜನೆ ಈಗಾಗಲೇ ಶುರುವಾಗ್ತಾ ಇದೆ. ಇದು ಕೂಡ ಸಂಪೂರ್ಣ ಉಚಿತ ಅಂತ ಹೇಳ್ಬಹುದು, ಶಕ್ತಿ ಯೋಜನೆ ತರ. ನೀವು ಸ್ವಂತವಾಗಿ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಅಪ್ಲೈ ಮಾಡಬಹುದು, ಅಥವಾ ಇಲ್ಲ ಅಂದ್ರೆ ನೀವು ನಿಮ್ಮ ಹತ್ತಿರದ ಕರ್ನಾಟಕ 1 ಕೇಂದ್ರ ಆಗಿರ್ಬೋದು ಅಥವಾ ಬೆಂಗಳೂರು 1, ಗ್ರಾಮ 1 ಕೇಂದ್ರಗಳಿಗೆ ಭೇಟಿ ನೀಡಿ ಅಲ್ಲಿ ಅರ್ಜಿ ಹಾಕಬಹುದು. 30 ರೂಪಾಯಿ ಸೇವಾ ಶುಲ್ಕ ಪಾವತಿ ಮಾಡಬೇಕಾಗಿ ಬರಬಹುದು ಅಂತಾನು ಕೂಡ ಇಲ್ಲಿ ತೋರಿಸ್ತಾ ಇದೆ. ಇನ್ನು ಬಸ್ ಪಾಸ್ ಪಡೆಯಲು ಯಾವುದೇ ಪ್ರತ್ಯೇಕ ದರ ಇರೋದಿಲ್ಲ, ಇದು ಪೂರ್ತಿ ಫ್ರೀ ಆಗಿರುತ್ತೆ. ಬಸ್ ಪಾಸ್ಗೆ ನೀವು ಹಣ ಕೊಡೋದು ಬೇಕಾಗಿಲ್ಲ. ಒಂದು ವೇಳೆ ಈಗಾಗಲೇ ನೀವೇನಾದ್ರೂ ಜೂನ್ 2026ಕ್ಕಿಂತ ಮುಂಚಿತವಾಗಿ ರಿಯಾಯಿತಿ ದರದಲ್ಲಿ ಹಣ ನೀಡಿ ಪಾಸ್ ಪಡೆದಿದ್ರೆ ಅಂತವರು ಆ ಒಂದು ಹಣವನ್ನ
15 ದಿನಗಳಲ್ಲಿ ವಾಪಸ್ ಮಾಡಲು ಸರ್ಕಾರ ನಿರ್ಧಾರ ಇಲ್ಲಿ ಮಾಡಿರುವಂತದ್ದು. ಇನ್ನು ಶಕ್ತಿ ಯೋಜನೆ ಫಲಾನುಭವಿಗಳಿಗೆ ನೋಡಿ, ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಆಧಾರ್ ಕಾರ್ಡ್ ತೋರಿಸಿ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ. ಆದ್ರೆ ಮುಂದಿನ ಬರೋ ದಿನಗಳಲ್ಲಿ ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳಲಿದೆ ಅಂತೆ. ಅಂದ್ರೆ ನೀವು ಕೂಡ ಶೂನ್ಯ ದರದ 0 ಟಿಕೆಟ್ ತಗೋಬೇಕಂದ್ರೆ ನಿಮಗೆ ಮುಂದಿನ ಬರೋ ದಿನ ಸ್ಮಾರ್ಟ್ ಕಾರ್ಡ್ ಕಡ್ಡಾಯ ಮಾಡ್ತಾ ಇದ್ದಾರೆ. ಸೊ ಮುಂದಿನ ಬರೋ ದಿನ ಸ್ಮಾರ್ಟ್ ಕಾರ್ಡ್ಗೂ ಕೂಡ ಪ್ರತಿಯೊಬ್ಬರು ಅರ್ಜಿ ಹಾಕೋದ್ರ ಮೂಲಕ ಸ್ಮಾರ್ಟ್ ಕಾರ್ಡ್ ತೋರಿಸಿ ಬಸ್ ನಲ್ಲಿ ಪ್ರಯಾಣ ಮಾಡಬೇಕಾಗಿ ಬರಬಹುದು. ಇನ್ನು ಕೊನೆಯದಾಗಿ ಎಲ್ಲ ಬೈಕು ವಾಹನ ಇದ್ದವರಿಗೆ, ಡ್ರೈವಿಂಗ್ ಲೈಸೆನ್ಸ್ ಇದ್ದವರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಮೊದಲಿಗೆ ಹೇಳ್ಬೇಕಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಇದ್ದವರಿಗೆ ಏನಪ್ಪಾ ಗುಡ್ ನ್ಯೂಸ್. ಈಗ ನೋಡಿ, ವಾಹನ ಚಲಾವಣೆ ಪರವಾನಗಿ ಲೈಸೆನ್ಸ್ ಮಾನ್ಯತೆ ಅವಧಿ ಈಗ 20 ವರ್ಷಗಳಿದೆ, ಅದನ್ನ 50 ವರ್ಷಕ್ಕೆ ಏರಿಸುವ ಚಿಂತನೆ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಈ ಮೂಲಕ 20 ವರ್ಷಕ್ಕೊಮ್ಮೆ ಹಣ ಕೊಟ್ಟು ಲೈಸೆನ್ಸ್ ನವೀಕರಣಕ್ಕಾಗಿ RTIಗೆ ಅಲಿಯೋದು ತಪ್ಪುತ್ತೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಈ ಕ್ರಮದಿಂದಾಗಿ ರಾಜ್ಯ ಸರ್ಕಾರಗಳಿಗೆ ಆದಾಯ ನಷ್ಟದ ಆತಂಕ ಇದ್ರೂ ಕೂಡ ದೊಡ್ಡ ವ್ಯತ್ಯಾಸ ಆಗೋದಿಲ್ಲ. ಜೊತೆಗೆ ವಾಹನ ಮಾಲೀಕತ್ವ ವರ್ಗಾವಣೆ ಹಾಗೂ ಪರವಾನಗಿ ನವೀಕರಣವನ್ನ ಆನ್ಲೈನ್ ಮೂಲಕ ನಡೆಸುವ ಒಂದು ಕೇಂದ್ರ ಸರ್ಕಾರ ಪ್ರಸ್ತಾಪ ತಂದಿದೆ ವೀಕ್ಷಕರೇ. ಅಂದ್ರೆ ಇದ್ರ ಪ್ರಕಾರ ನೀವು ಡ್ರೈವಿಂಗ್ ಲೈಸೆನ್ಸ್ ಏನಿರುತ್ತೆ ನೋಡಿ, ಇದು ಪ್ರತಿ 20 ವರ್ಷಕ್ಕೆ ಒಮ್ಮೆ ಮತ್ತೆ ಹಣ ಕೊಟ್ಟು ರಿನಿವಲ್ ಮಾಡಿಸಬೇಕಾಗ್ತಾ ಇತ್ತು. ಆದ್ರೆ ಇನ್ ಮುಂದೆ ಆ ತರ ಇರೋದಿಲ್ವಂತೆ. ಅಂದ್ರೆ ಇನ್ನು ಅಧಿಕೃತ ಆದೇಶ ಬರಲಿದೆ ಅಂತೆ. ಇದನ್ನ 50 ವರ್ಷಕ್ಕೆ ಏರಿಕೆ ಮಾಡಲಿದ್ದಾರಂತೆ. ಇನ್ನು 50% ಡಿಸ್ಕೌಂಟ್ ಕೂಡ ಪ್ರಾರಂಭವಾಗ್ತಾ ಇದೆ. ನಿಮ್ಮ ಒಂದು ಬೈಕು, ಕಾರು, ವಾಹನದಲ್ಲಿ ಏನಾದ್ರೂ ಚಲನ್ಸ್ ಗಳಿದ್ರೆ ಅಥವಾ ಪೊಲೀಸ್ ಇಲಾಖೆಯಲ್ಲಿ ಏನಾದ್ರೂ ದಂಡ ಪಾವತಿ ಮಾಡೋದು ಬಾಕಿ ಇದ್ರೆ ಜೂನ್ 21ರಿಂದ ಜುಲೈ 10ರವರೆಗೂ 50% ಡಿಸ್ಕೌಂಟ್ ಇದೆ. ಅಂದ್ರೆ 1,000 ರೂಪಾಯಿ ದಂಡ ಇದ್ರೆ 500 ರೂಪಾಯಿ ದಂಡ ಕಟ್ಟಿ ನೀವು ಆ ಒಂದು ದಂಡವನ್ನ ಕ್ಲೋಸ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಎಲ್ಲರೂ ಕೂಡ ಯಾರೆಲ್ಲ ಚಲನ್ಸ್ ಗಳಿದ್ದಾವೆ, ದಂಡ ಕಟ್ಟೋದಿದೆ, ಅವರು ಜುಲೈ 10ನೇ ತಾರೀಕಿನ ಒಳಗೆ ಈ ಒಂದು ಸೌಲಭ್ಯ ಪಡ್ಕೊಂಡು ರಿಯಾಯಿತಿ ದರದಲ್ಲಿ ಅಂದ್ರೆ ಡಿಸ್ಕೌಂಟ್ ಪಡೆದುಕೊಂಡು ದಂಡ ಪಾವತಿ ಮಾಡಿ ಕ್ಲಿಯರ್ ಮಾಡಬಹುದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.